ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆಗಾರರ ಮುಂದೆ ಸಜ್ಜಿಕೆನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಹಾಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಪ್ಲೀಸ್. ಈ ಕಡೆ ಸಿಹಿಕೈ ಚಂದ್ರರವರು ಆಗಮಿಸಿದ್ದಾರೆ ಹಬ್ಬಕ್ಕೆ. ಎಲ್ಲರೂ ಕೂಡ ಸಂಭ್ರಮದಿಂದ ಬರಮಾಡ್ಕೊಡ್ತಾರೆ. ಬರಮಾಡ್ಕೊಳ್ತಿದ್ದಾಗೇನೆ ಅವರು ಒಂದು ಅಮೂಲ್ಯವಾದಂತಹ ಗಿಫ್ಟ್ ಕೊಡ್ತಾರೆ. ಬಂಗಾರದ ಬಳೆಗಳನ್ನ ಕೊಟ್ಬಿಟ್ಟು ಬಂಗಾರಕ್ಕೆ ಬಂಗಾರ ಕೊಡ್ತಾ ಇದ್ದೀನಿ, ಅದನ್ನ ಕೊಡೋರು ಕೊಡ್ಬೇಕು ಅಂತ ಹೇಳಿ ಅಜಿತ್ ಕೈಲಿ ಕೊಟ್ಬಿಟ್ಟು ತೋರ್ಸಿಸ್ತಾರೆ ಭೂಮಿಗೆ. ಎಲ್ಲ ಖುಷಿಯಾಗಿ ಹೋಗ್ತಾರೆ. ಅದಕ್ಕೂ ಮುಂಚೆ ಮನೆಯಲ್ಲಿ ಒಂದು ದೊಡ್ಡ ಡ್ರಾಮಾನೇ ನಡೆದೋಗಿರುತ್ತೆ. ಯಾಕೆಂದ್ರೆ ಪೂಜೆನ ಮಾಡೋದೇ ಬೇಡ ಅಂತ ಹೇಳಿ ಸಂಗೀತ ಹಠ ಹಿಡಿದು ಕುಳಿತುಕೊಳ್ತಾರೆ. ಎಷ್ಟು ಹೇಳಿದ್ರು ಕೇಳಲ್ಲ. ಮನೆಯವರೆಲ್ಲರೂ ಹೇಳ್ತಾರೆ ಬೇಡ ಮಾಡ್ಸು, ಯಾಕಿಂಗ್ ಆಡ್ತಿದೀಯಾ ಅಂತ ಹೇಳಿ. ಆದ್ರೆ ಸಂಗೀತ ಮಾತ್ರ ಕೇಳೋದೇ ಇಲ್ಲ. ಶ್ರವಣ್ ಕೇಳ್ತಾರೆ, ಯಾಕೆ ಇಷ್ಟು ಆಟ ಮಾಡ್ತಿದೀಯಕ್ಕ, ಯಾಕೆ ಏನಕ್ಕೋಸ್ಕರ ಅಂದಾಗ, ಅಯ್ಯ ಬಿಡಪ್ಪ, ಮೊಮ್ಮಗಳು ಮಾತು ಕೇಳ್ತಾರಲ್ಲ, ಮೊಮ್ಮಗಳ ಕೈಲಿ ಪೂಜೆ ಮಾಡಿಸ್ಲಿ ಬಿಡು, ಇದಾಳಲ್ಲ ಅವ್ರ ಮೊಮ್ಮಗಳು, ಪ್ರೀತಿ ಮೊಮ್ಮಗಳು. ಹಾಗಂದಾಗ ಶ್ರವಣ್ ಕೇಳ್ತಾನೆ, ಯಾಕಮ್ಮ, ಯಾಕೆ ಇರ್ತಂತವಲ್ಲ ಕಪ್ಪು, ಏನ್ ಮಾಡ್ದೆ ಹೇಳು, ನನಗ ಅವೆಲ್ಲ ಗೊತ್ತಿಲ್ಲ. ಈ ಕ್ಷಣದಲ್ಲಿ ನೀನು ಏನ್ ಮಾಡ್ದೆ ಅನ್ನೋದನ್ನ ಹೇಳಲೇಬೇಕು. ಯಾಕಕ್ಕ ಹೀಗೆ ನಿಮ್ ಜೊತೆ ಪೂಜೆ ಮಾಡಿಸು, ಮೊಮ್ಮಗಳಿದಾಳಲ್ಲ ಅಂತ ಹೇಳ್ತಾ ಇಲ್ಲ ಅಂದಾಗ, ರೂಮ್ ನಲ್ಲಿ ಹೋಗಿ ಅಜ್ಜಿನ ಕಿತಾಪತಿ ಮಾಡ್ತಾಳೆ. ಅಪ್ಪು ಮತ್ತೆ ಅಶ್ವಿನ್ ಇಬ್ರು ಕೂಡ ಹೋಗಿ, ನೋಡು ಅಜ್ಜಿ, ನೀನೇನಾದ್ರೂ ನೋಡು, ಆಗ್ಲಿಂದ ಹೆಂಗ್ ದ್ವೇಷಿಸ್ತಿದ್ದೆ ನೀನು, ಅಜಿತಿನಿಂದ ದೂರ ಮಾಡ್ಬೇಕು ಭೂಮಿನ, ಅಪ್ಪನಿಗೆ ಅಂಜುನ ತಂದ್ ಮದ್ವೆ ಮಾಡ್ಬೇಕು ಅಂತ, ಅದೇ ತರ ನೀನ್ ಇರ್ಬೇಕು, ಗೊತ್ತಾಯ್ತಲ್ಲ. ನೀನೇನಾದ್ರೂ ಅವ್ರ ಕೈಲಿ ಪೂಜೆ ಮಾಡಿಸ್ತೋ, ನಾನ್ ಮಾತ್ರ ಈ ಮನೆ ಬಿಟ್ಟು ಹೋಗ್ತೀನಿ, ಗೊತ್ತಾಯ್ತಾ, ಹುಷಾರ್, ಅರ್ಥ ಮಾಡ್ಕೊ ಅಂತ ಹೇಳಿ ಎದುರಿಸಿರ್ತಾಳೆ. ಎದುರಿಸಿರೋದನ್ನೆಲ್ಲ ಬಿಡೋದಿಲ್ಲ, ಅಲ್ಲಿ ಬಾಯಿ ಬಿಡಿಸ್ಬಿಡ್ತಾರೆ. ಜೊತೆ ಮತ್ತು ಬಿಡೋದಿಲ್ಲ ಅವಳು ಕಿತಾಪತಿನ. ಕೊನೆಗೆ ಸಂಗೀತ ಬೇಸತ್ತು, ಭೂಮಿ ನೀನ್ ಪೂಜೆ ಮಾಡ್ಬೇಡ, ನಡಿ ನಡಿ ನೀನ್ ಮೊದಲು ರೂಮ್ಗೆ ಹೋಗ್ಬಿಡ್ತಾರೆ. ರೂಮ್ಗೆ ಹೋಗ್ಬಿಡ್ಬೇಕಾದ್ರೆ ಕೇಳ್ತಾರೆ ಸಂಗೀತ, ಅಲ್ಲ ಭೂಮಿ, ನಿನ್ನ ಹೀಗೆ ರೂಮಿಗೆ ತಂದು ಬಿಡ್ತಾ ಇದೀನಲ್ಲ, ನಿನಗೇನ್ ಅನ್ನಿಸ್ತಾ ಇಲ್ವಾ, ಕೇಳಲ್ವಾ ನನ್ನ, ಏನಕ್ಕೋಸ್ಕರ ಬಿಡ್ತಾ ಇದೀರ ಅತ್ತೆ ನನ್ನನ್ನ ಅಂತ ಹೇಳಿ. ಅದಕ್ಕೆ ಭೂಮಿ ಹೇಳ್ತಾಳೆ, ಅತ್ತೆ, ನನಗೆ ಯಾವತ್ತೂ ಕೂಡ ನಿಮ್ಮನ್ನ ಅತ್ತೆ ಅಂತ ಅನ್ಕೊಂಡೇ ಇಲ್ಲ, ಅಮ್ಮ ಅಂತ ನಾನು ಭಾವಿಸಿರೋದು. ಅಮ್ಮ ಅಂತ ನನ್ ಕರಿಬೇಕಾದ್ರೆ, ಹಾಗಾಗಿ ನನ್ನಮ್ಮ ಯಾವತ್ತೂ ಕೂಡ ನನಗೆ ಅನ್ಯಾಯ ಮಾಡೋದಿಲ್ಲ. ನನ್ನ ಅಮ್ಮ ಮಾಡೋದು ನನಗೆ ಎಲ್ಲ ಒಳಿತಿಗೋಸ್ಕರ, ನನ್ನ ಒಳಿತಿಗೋಸ್ಕರನೇ ಮಾಡ್ತಾರೆ ಅನ್ನೋದು ಗೊತ್ತಿದೆ ನನಗೆ. ಹಾಗಾಗಿ ಅದಕ್ಕೆ ಸಂಗೀತ, ಸರಿ ಆಯ್ತು ಹೋಗ್ ರೂಮ್ಗೆ, ನಾನು ಕರೆಯೋವರೆಗೂ ಬರಂಗ್ ಕೊಡ್ದು. ಅಜಿತ ನಿಂತಿರ್ತಾನೆ. ಅಜಿತ ಕೇಳ್ತಾನೆ, ಏನಮ್ಮ ಯಾವಾಗ್ಲೂ ಅವ್ಳು ಪೂಜೆ ಮಾಡ್ಲಿ ಅಂತ ಅವ್ಳ ಪರವಾಗಿ ನಿಂತ್ಕೋತಿದ್ದವ್ರಿ ನೀವು, ಯಾಕೆ ಹಿಂಗ್ ಅವಳು ರೂಮಿಗೆ ಕೂಡಾಕ್ತಾ ಇದೀರಾ? ಅದಕ್ಕೆ ಸಂಗೀತ ಹೇಳ್ತಾರೆ, ಅಜಿತ ನಡಿ, ನೀನು ಕೆಳಗಡೆ ಪೂಜೆ ನಡೀತಾ ಇದೆ ತಾನೆ, ನಡಿಗೆಯಲ್ಲಿ ಭಾಗವಹಿಸು, ನಡಿನ ಮೇಲೆ ನಡಿ. ಅವನನ್ನು ಕಲ್ಸ್ಬಿಟ್ಟು ಮನಸ್ಸಲ್ಲಿ ಅನ್ಕೊಳ್ತಾಳೆ, ಭಗವಂತ ನಾನು ಅನ್ಕೊಂಡಿರೋದು ನೆರವೇರ್ಲಪ್ಪ ಅಂತ ಹೇಳಿ. ಅವ್ರು ಏನಂತ ಅಂದ್ರೆ ಭೂಮಿನ ಅಜ್ಜಿಯಾಗ ಅಜ್ಜಿ ಕರೀಲಿ ಅನ್ನೋದು ಅವ್ರ ಭಾವನೆ. ಸರಿ ಬರ್ತಾರೆ. ಬಂದ ಮೇಲೆ ಅಜ್ಜಿ ಕೇಳ್ತಾರೆ, ಎಲ್ಲ ಸಂಗೀತ ಕರಿ ಭೂಮಿನ. ಇಲ್ಲಮ್ಮ, ನಾನು ಕರೆಯೋದಿಲ್ಲ, ನಾನು ಕರೆಯೋಲ್ಲ, ಅಂದ್ಮೇಲೆ ಕರೀಲಿಲ್ಲ. ನಾನು ಆಗ್ಲಿದ್ದೆ ಹೇಳ್ತಾ ಇದೀನಿ ತಾನೆ, ನೀನು ಹೋಗಿ ಕರೆಯೋಂಗಿದ್ರೆ ಕರಿ. ಯಾವಾಗ್ಲೂ ಪದೇ ಪದೇ ನಿನ್ನನ್ನ ಬೇಡ್ಕೊಂಡು ಕಾಡ್ಕೊಂಡು ಅವನ್ ಪೂಜೆ ಮಾಡ್ಸೋ ಸಾಕಾಗೋಗಿದೆ ನನಗೆ. ಈ ಮನೆಯನ್ನ ಸೊಸೆ ನಿಮ್ಗೆಲ್ರಿಗೂ ಆ ಭಾವನೆ ಇದ್ರೆ ಹೋಗ್ ಕರ್ಕೊಂಡ್ ಮಾಡ್ಸಿ ಅಷ್ಟೇ ಅಂತ ಹೇಳಿ ಖಂಡಿತವಾಗಿ ಹೇಳ್ತಾರೆ ಸಂಗೀತ ಅವರು. ಅಜ್ಜಿ ರೂಮ್ಗೆ ಹೋಗ್ತಾರೆ. ರೂಮ್ಗೆ ಹೋಗ್ಬೇಕಾದ್ರೆ ಮತ್ತೆ ಅಪೇಕ್ಷೆ ತಡಿತಾಳೆ. ಯಾಕಜ್ಜಿ ಹೋಗ್ತೀಯ ನೀನ್ ಮತ್ತೆ? ನೋಡು, ಭೂಮಿ ಇವತ್ತು ನಿಜಕ್ಕೂ ಎಂತ ಒಳ್ಳೆ ಹುಡುಗಿ ಅಂತ ಅಂದ್ರೆ, ಏನಾದ್ರೂ ಒಂದ್ ಮಾತ್ ಅಂದ್ರೇನೆ ಗಂಡ ಮನೆಯವರು ಸಹಿಸ್ತೆ ಮನೆ ಬಿಟ್ಟು ಓಡ್ ಬರ್ತಾರೆ ತವ್ರ ಮನೆಗೆ ಅಂತ ಕಾಲ ಇದು. ಹಾಗಿರ್ಬೇಕಾದ್ರೆ ಭೂಮಿಗೆ ಕೊಡಬಾರ್ದು ಕಿರುಕುಳ ಕೊಟ್ಟು ಅನ್ಬಾರ್ದು ಮಾತೆಲ್ಲ ಅಂದು, ಆದ್ರೂ ಹುಡುಗಿ ಎಲ್ಲವನ್ನು ಸಹಿಸ್ಕೊಂಡು ಈ ಮನೆಯಲ್ಲೇ ಇದೆ. ಜೊತೆಗೆ ರಾಣ ಮಗಳು ಆರಿಸಿದಂತ ಗುಂಡೇಟಿಗೂ ಕೂಡ ತಾನು ಎದೆಯೊಡ್ಡಿದ್ರು ಇವತ್ತು. ಅಷ್ಟೆಲ್ಲ ಒಳ್ಳೇದ್ ನಮ್ಮ ಮನೆಗೋಸ್ಕರ ಒಳ್ಳೇದ್ ಮಾಡೋ ಅಂತ ಹುಡುಗಿನ ಅವತ್ತು ಗಣೇಶನ ಅರಿಶಿಣದಲ್ಲಿ ಪೂಜೆ ಮಾಡ್ತಾಳೆ. ಇಷ್ಟೆಲ್ಲ ಒಳ್ಳೇದಾಯ್ತು ನಮ್ಗೆ. ಈಗಿರ್ಬೇಕಾದ್ರೆ ನಾನು ಯಾಕೆ ಆ ಹುಡುಗಿನ ಬಿಟ್ಕೊಡ್ಲಿ? ಆ ಹುಡುಗಿನ ಖಂಡಿತ ನಾನು ಅರ್ಥ ಮಾಡ್ಕೊಂಡಿದೀನಿ. ಈಗ ಆ ಹುಡುಗಿನೇ ನಮ್ಮ ಮನೆ ಸೊಸೆ, ಅಜಿತಿನ ಹೆಂಡತಿ, ಅವಳೇ ಪೂಜೆ ಮಾಡ್ಬೇಕು. ಅದಕ್ಕೆ ಅಪ್ಪ ಹೇಳ್ತಾಳೆ, ಅಜ್ಜಿ ನಿನ್ಗೆಲ್ಲ ತಲೆ ಕೆಟ್ಟಿದೆ, ನಿನ್ಗೆ ವಯಸ್ಸಾಯ್ತು, ನಿನ್ಗೆ ಏನಾರ ಮಾಡ್ಕೊ ಹೋಗು. ಸರಿ ಅಜ್ಜಿ ಹೇಳ್ತಾರೆ, ನೋಡು, ಆಳ್ ಹೋಗ್ತಾರೆ ಪೂಜಾ ನಡೆಯುವಂತ ಸ್ಥಳಕ್ಕೆ ಹೋಗ್ಬಿಟ್ಟು, ಯಾರು ಏನಾದ್ರು ಅನ್ಲಿ, ಇದ್ದವ್ರು ಇರ್ಲಿ, ಇಷ್ಟ ಇಲ್ದವ್ರು ಹೋಗ್ತಾ ಇರ್ಲಿ ಅಷ್ಟೇ, ನನಗ್ ಬೇಕಾಗಿಲ್ಲ. ಆ ಹುಡುಗಿ ಭೂಮಿನೇ ಪೂಜೆ ಮಾಡೋದು ಅಂತ ಹೇಳಿ ಹೋಗಿ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬರ್ತಿದ್ದಾಗೇನೆ ಸಂಗೀತ ಖುಷಿಯಾಗಿ ಹೋಗ್ತದೆ. ಅವ್ರ ದೇವ್ರ ಹತ್ರ ಬೇಡ್ಕೊಂಡಿದ್ದು ಹಾಗೇನೆ, ಅಮ್ಮ ನೀನೇ ಹೇಳ್ತಾ ಇದ್ದಿ ಈ ಮಾತನ್ನ. ಹೌದು ಸಂಗೀತ, ನನ್ಗೋಸ್ಕರ ಇಷ್ಟು ಒಳ್ಳೇದ್ ಮಾಡಿರೋ ಈ ಹುಡುಗಿ ಈ ಮನೆಯಲ್ಲಿ ಪೂಜೆ ಮಾಡೋದು ಸೂಕ್ತ. ಇಷ್ಟ ಇದ್ದವ್ರು ಇರ್ಲಿ, ಇಷ್ಟ ಇಲ್ದವ್ರು ಹೋಗ್ಲಿ ಬಿಡು ಅಂತ ಹೇಳಿ ಹೇಳ್ತಾರೆ. ಅಷ್ಟು ಸಿಹಿ ಕೈ ಚಂದ್ರ ಅವ್ರು ಬರ್ತಾರೆ. ಚಂದ್ರ ಅವ್ರು ಬರ್ತಿದ್ದಾಗೇನೆ ಖುಷಿಯಾಗಿದ್ದು ಎಲ್ರಿಗೂ ಕೂಡ
ಎಲ್ಲ ಸಂಭ್ರಮದಿಂದ ಸ್ವಾಗತಿಸ್ತಾರೆ ಅವ್ರನ್ನ. ಸ್ವಾಗತಿಸ್ಬಿಟ್ಟು ಜೊತೆಗೆ ಶ್ರವಣ್ ಕೂಡ ಭೂಮಿಗೆ ಬಾಗ್ನ ಕೊಡ್ತಾರೆ. ಅವಳಿಗೆ ಏನ್ ಸಲ್ಬೇಕಾಗಿರುತ್ತೋ ಅದು ಸಲ್ತದೆ ಅಪ್ಪನ ಮನೆಯಿಂದ, ಅಪ್ಪನಿಂದಾನೇ ಉಡುಗೊರೆ ಸಿಗ್ತದೆ ಅವಳಿಗೆ. ಅವಳು ಬಯಸಿದ್ಲು ನಮ್ಮನಿಂದ ನನಗೆ ಉಡುಗೊರೆ ಬರ್ಬೇಕು ಅಂತ ಹೇಳಿ. ಆದ್ರೆ ತಂದೆ ತಾಯಿ ಎರಡೂ ಕೂಡ ಆಗಿ ಶ್ರವಣ್ಣು ತನ್ನ ಮಗಳಿಗೆ ಬಾಗಣ ಕೊಡ್ತಾನೆ. ಆ ಬಾಗಣ ಕೊಡ್ತಿದ್ದಾಗನೆ ಖುಷಿಯಾಗಿ ಹೋಗ್ತಾಳೆ ಭೂಮಿ. ಅದ್ರ ಜೊತೆಗೆ ಇವರು ಶ್ರೀಕೈ ಚಂದ್ರ ಅವರು ಕೂಡ ಬಳೆಯನ್ನ ತೊಡ್ಸಿಸ್ತಾರೆ ಅಜಿತನ ಕೈಲಿ. ಬಂಗಾರದಂತ ಹುಡುಗಿಗೆ ಬಂಗಾರ ಕೊಡಪ್ಪ ಅಂತ ಬಂಗಾರದ ಬಳೆ ಕೊಟ್ಟು ಅಜಿತನ ಕೈಲಿ ತೊಡ್ಸಿಸ್ತಾರೆ. ಜೊತೆಗೆ ಭೂಮಿಗೆ ಅವರ ಅಪ್ಪನಿಂದ ಬಾಗಣದ ಉಡುಗೊರೆ, ಇಷ್ಟೆಲ್ಲ ಸಂಭ್ರಮ. ಮತ್ತೆ ಅತ್ತೆ ಮನೆಯ ಸ್ಥಾನ, ಸೊಸೆ ಎನ್ನುವಂತಹ ಸ್ಥಾನ, ಎಲ್ಲರ ಪ್ರೀತಿಯನ್ನು ಕೂಡ ಗಳಿಸಿದಾಳೆ. ಮೊದಲೇ ಅಜಿತನ್ನ ಪ್ರೀತಿ ಮಾಡಿದ್ವಿ ಅವಳು. ಇಂತಹ ಈ ಒಂದು ಸುಂದರವಾದಂತಹ ಸಂಚಿಕೆಯನ್ನು ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.